ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು, ದ್ವಾದಶಿ ತಿಥಿ, ಚಿತ್ತಾ ನಕ್ಷತ್ರ. ಈ ದಿವಸ ದ್ವಾದಶಿ ಆದರೆ ತ್ರಯೋದಶಿಯು ಬರುತ್ತೆ ಸಂಧ್ಯಾ ವೇಳೆಗೆ. ಹಾಗಾಗಿ ಈ ದಿವಸವೇ ಪ್ರದೋಷವನ್ನು ಆಚರಿಸ್ತಕ್ಕಂಥದ್ದಿದೆ. ಸೋಮ ಪ್ರದೋಷ, ಶನಿ ಪ್ರದೋಷ ಅದು ತುಂಬ ಪ್ರಶಸ್ತವಾದದ್ದು ಅಂತ ನಮಗೆ ನಂಬಿಕೆ ಇದೆ. ಹಾಗಂತ ಬೇರೆ ವಾರಗಳಲ್ಲಿ ಬಂದ ಪ್ರದೋಷ ಅಷ್ಟು ಪ್ರಾಶಸ್ತ್ಯವಲ್ಲ ಅಂತೇನೂ ಅಲ್ಲ. ಗುರುವಾರ ದಿವಸ ಪ್ರದೋಷ ಬಂದರೆ ನಮಗೆ ಅರಿವು ಉಂಟಾಗುತ್ತೆ. ಗುರು ಪ್ರಜ್ಞಾ ಶಕ್ತಿಗೆ ಅವನು ಕಾರಕನಾಗಿರ್ತಕ್ಕಂಥವನು. ಗುರುವಾರದ ಅಧಿಪತಿ ಯಾರು? ಬೃಹಸ್ಪತಿಯಾಗಿದ್ದಾನೆ. ಬೃಹಸ್ಪತಿ ಏನನ್ನು ಸೂಚಿಸ್ತಾನೆ ಅಂದರೆ ಪ್ರಜ್ಞೆಯನ್ನು. ಪ್ರಜ್ಞಾ ತ್ರೈಕಾಲಿಕಿ ಮತ ಅಂತ, ಭೂತ ವರ್ತಮಾನ ಭವಿಷ್ಯ ಮೂರನ್ನೂ ತಿಳಿಪಡಿಸ್ತಕ್ಕಂಥದ್ದಕ್ಕೆ ಪ್ರಜ್ಞಾ ಅಂತಾರೆ. ಈ ಪ್ರಜ್ಞಾ ಬುದ್ಧಿ ಅದು ಏನು ಆ ಒಂದು ಶಕ್ತಿ, ಪ್ರಜ್ಞಾಶಕ್ತಿ ಅಂತೀವಲ್ಲ, ಅದು ನಮಗೆ ಒದಗಬೇಕಾದ್ರೆ ನೋಡಿ, ಗುರುವಾರ ಬಂದ ಪ್ರದೋಷ ಪೂಜೆಯಲ್ಲಿ ಈಶ್ವರನ ಆರಾಧನೆಯನ್ನು ಮಾಡಬೇಕು ಅಂತ. ಸಾಂಬ ಸದಾಶಿವರ ಪ್ರಾರ್ಥನೆ, ಶಕ್ತಿ ಸಹಿತವಾದ ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಶತ್ರುಗಳನ್ನು ಜಯಿಸಲಿಕ್ಕೆ. ಅದು ಅರಿಷಡ್ ವರ್ಗಗಳು ಇರಬಹುದು, ಹೊರಗಿನ ಶತ್ರುಗಳಿರಬಹುದು, ಇನ್ಯಾವುದೋ ಕೋರ್ಟು ಕಚೇರಿ ಅಲ್ದಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಸಂಕಟ, ಆ ಶತ್ರು ಬಾಧೆಗಳಿರಬಹುದು, ಅದರ ನಿವಾರಣೆ. ಯಾರೋ ಬಂಧುಗಳು ನನ್ನ ಮೇಲೆ ಈ ಥರ ಜಗಳ ಕಿತ್ಕೊಂಡ್ಬಿಟ್ಟಿದ್ದಾರೆ, ಅಥವಾ ಈರ್ಷೆ, ಆ ದ್ವೇಷ ಅದು ತಿರುಗಿದೆ ಈ ಕಡೆ ದ್ವೇಷಕ್ಕೆ ಅಂದರೆ ಆ ದ್ವೇಷ ನಿವಾರಣೆಗೆ ಇರಬಹುದು. ಸ್ನೇಹಿತರಲ್ಲಿ ಎಷ್ಟೋ ಬಾರಿ ತುಂಬ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದ ಹಾಗೇ ಒಬ್ಬರು ಮುಖ ಕಂಡ್ರೆ ಒಬ್ಬರಿಗೆ ಆಗಲ್ಲ, ಇಂಥ ಒಂದು ಶತ್ರುತ್ವ ಉಂಟಾಗಿರಬಹುದು. ಎಷ್ಟೋ ಬಾರಿ ನಮ್ಮ ಮೇಲೆ ನಮಗೆ ದ್ವೇಷ ಬಂದುಬಿಡುತ್ತಲ್ಲ, ಯಾಕೋ ನನ್ನ ಕೆಲಸಗಳೇ ನನಗೆ ಅಸಮಾಧಾನ ಕೊಡ್ತಾ ಇದೆ, ನನ್ನ ವರ್ತನೆಗಳೇ ನನಗೆ ಕಿರಿಕಿರಿ ತರ್ತಾ ಇದೆ, ಈ ಥರದ್ದು ಇರ್ತದೆ. ಇಂಥ ಶತ್ರುತ್ವದಿಂದ ಹಿಡಿದು ಬೇರೆ ಎಲ್ಲ ಬಗೆಯ ಲೌಕಿಕ ಶತ್ರುತ್ವ, ಲೌಕಿಕ ಆ ತೊಡಕುಗಳ ನಿವಾರಣೆಗೆ ಈ ಪ್ರದೋಷ ಪೂಜೆ ತುಂಬ ಫಲಪ್ರದ. ಯಾರು ಪ್ರದೋಷ ಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಶಿವನ ಕೃಪೆಯಾಗಿ ತೊಡಕುಗಳನ್ನು ಬಿಡಿಸಿಕೊಡ್ತಾನೆ. ಒಂದು ಸಲ ಶಿವನ ಪ್ರಾರ್ಥನೆಯನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದರು, ದೇವರನ್ನು ನಾವು 99 ನಾವು ಕೆಟ್ಟ ಕೆಲಸಗಳನ್ನು ಮಾಡಬಹುದು, ದೇವರನ್ನು ನಿಂದಿಸಬಹುದು, ಅಥವಾ ಇನ್ನೇನೋ ಒಂದು ತೊಡಕನ್ನು ಮಾಡಬಹುದು. ಒಂದು ದೇವರ ನಾಮ ಹೇಳಿದ್ರೆ ಸಾಕಾಗುತ್ತೆ, ಶಿವ ಎಲ್ಲ ತೊಡಕುಗಳನ್ನು, ಅಪರಾಧಗಳನ್ನು, ನಾವು ಮಾಡಿರ್ತಕ್ಕಂತಹ ಕೆಡುಕುಗಳನ್ನು ಅಳಿಸಿ ಹಾಕ್ತಾನೆ. ಪ್ರೀತಿಯಿಂದ, ವಾತ್ಸಲ್ಯದಿಂದ ನಮ್ಮನ್ನು ಅಪ್ಕೊಳ್ತಾನಂತೆ. ಆದರೆ ಬಂಧುಗಳೋ, ಮಿತ್ರರೋ, ಸ್ನೇಹಿತರು ಇವರಿರ್ತಾರಲ್ಲ, ಇವ್ರಿಗೆ 99 ಒಳ್ಳೆಯ ಕೆಲಸ ಮಾಡಿ ಒಂದು ಸಣ್ಣ ತಪ್ಪು ಮಾಡಿಬಿಟ್ರು ತಪ್ಪನ್ನು ಪ್ರಧಾನವಾಗಿ ಖಂಡಿಸ್ತಾ ಇರ್ತಾರೆ. ಅವನು ಅದನ್ನು ಮಾಡಿಬಿಟ್ಟ ನೋಡೋದು, 1000 ಬಣ್ಣ ಮಸಿ ನುಂಗ್ತು, ನಾವು 99 ಹೆಲ್ಪ್ ಮಾಡಿದ್ರೇನು, ಅದೊಂದು ಮಾಡಿಬಿಟ್ಟ ಅವನು. ಹಾಗೆ ಸಾಮಾನ್ಯರು ಹೀಗೆ ಯೋಚನೆ ಮಾಡ್ತಾರಪ್ಪ. ಒಬ್ಬ ಶಿಷ್ಯರಿಗೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಇದನ್ನು. ಹೀಗಾಗಿ ಮನುಷ್ಯನಿಗೆ ನೀನು ಎಷ್ಟು ಉಪಕಾರ ಮಾಡಿದ್ರೂ ಕೂಡ ಒಂದು ಸಣ್ಣ ಎಡವಟ್ಟಾಗಿಬಿಟ್ರೆ ಆ ಎಡವಟ್ಟನ್ನು ಇಟ್ಟುಕೊಂಡು, ಆ ಸಣ್ಣ ಒಂದು ತೊಂದರೆಯನ್ನು ಇಟ್ಟುಕೊಂಡು ಅವನನ್ನು ಛೇಡಿಸ್ತಾರೆ, ಅವನನ್ನು ನಿಂದಿಸ್ತಾರೆ, ಬೈತಾರೆ, ಮೊದಲಿಸ್ತಾರೆ, ಶಪಿಸ್ತಾರೆ. ಆದರೆ ದೇವರು ಹಾಗಲ್ಲ. 99 ನೀನು ತಪ್ಪು ಮಾಡಿರು, ಒಂದು ಸರಿ ಮಾಡಿದ್ರು, ಒಂದು ಭಗವಂತನ ಸ್ಮರಣೆ ಮಾಡಿದ್ರು, ಅವನು ಎಲ್ಲ 99 ಅಳಿಸಿ ಹಾಕಿಬಿಡ್ತಾನೆ. ಆ ಒಂದನ್ನು ಪ್ರಧಾನವಾಗಿ ತಗೊಂಡು ಅವನ ಶಿರಸ್ಸಿನ ಮೇಲೆ ಧಾರಣೆ ಮಾಡ್ತಾನೆ, ಭಕ್ತನನ್ನು ಅಪ್ಕೊಳ್ತಾನೆ, ಭಕ್ತನನ್ನು ಅನುಗ್ರಹಿಸ್ತಾನೆ. ಇದನ್ನು ರಾಮಕೃಷ್ಣರು ಹೇಳಿರೋದ್ರಿಂದ ಒಪ್ಕೋಬೇಕು. ಯಾಕೆಂದರೆ ಅವರು ಭಗವತಿಯ ದರ್ಶನ ಮಾಡಿದರು, ಕಾಳಿ ದರ್ಶನ ಆಗಿತ್ತು. ಭಗವಂತನ ಆಯ್ಕೆ ಹೇಗೆ ಅನ್ನೋದು ನಮ್ಮೆಲ್ಲರಿಗಿಂತ ಚೆನ್ನಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅಂಥವರ ಮಾತು ಹೇಳಿದಾಗ ಅವ್ರ ಇತಿಹಾಸ ಇದು, ಅವ್ರ ಮಾತುಗಳನ್ನು ನಾವು ವಿಶ್ವಾಸ ಇಟ್ಟುಕೊಳ್ಬಹುದು. ಯಾಕೆಂದರೆ ದಾಖಲಾಗಿದೆ ಈ ಕಾರಣದಿಂದಾಗಿ. ಹೀಗಾಗಿ ಅವರು ಹೇಳಿದ ಯಾವ ಈ ಮಾತಿದೆ ಅದು ತುಂಬ ಸತ್ಯವಾದ ಮಾತಾಗಿದೆ. ಹೀಗಾಗಿ ನಾವು ಎಷ್ಟೇ ದಿನ ಬೆಳಗಾದರೆ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಪ್ರದೋಷ ಕಾಲದಲ್ಲಿ ಪರಮೇಶ್ವರನ ಮುಂದೆ ಕೂತು, ಅಪ್ಪ 99 ತಪ್ಪು ಮಾಡಿಬಿಟ್ಟಿದ್ದೀನಿ, ಒಂದು ಸರಿ ಮಾಡ್ತಾಯಿದ್ದೀನಿ, ಅದು ಏನು ಅಂದರೆ ಅದು ಕೆಲಸ ಅಲ್ಲ, ಅದು ನಿನ್ನ ಆರಾಧನೆ, ಅದು ಬೇರೆ ಎಲ್ಲ 99ಗಳನ್ನು ಅಳಿಸಿ ಆಗುತ್ತೆ ಅಂತ ನಚ್ಕೊಂಡಿದ್ದೀನಿ ಅಂತ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಈಶ್ವರನ ಪೂಜೆ ಮಾಡಿ ಈ ದಿವಸ
ಶಿವನ ಕೃಪೆಯಾಗಿ ಯಾರದ್ದೋ ಮೂಲಕ, ಯಾವುದೋ ಸಂದರ್ಭದ ಮೂಲಕ ಕಾಲವೇ ನಿಮಗೆ ಒಳ್ಳೆಯ ರೀತಿಯಲ್ಲಿ ಬಂದು ಒದಗುತ್ತೆ, ಅನುಕೂಲವಾಗುತ್ತೆ, ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ. ಈಶ್ವರನ ಆರಾಧನೆ ತಪ್ಪದೆ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.